Hare Krishna. I am Sunita Sunil with you in 2-minute Mahabharata stories. We are seeing the summary of chapter 10 of Bhagavad Gita today. This is called the Yoga of Divine Glories. It explains that Krishna is the source of all existence and explains his infinite divine manifestations, that is Vibhuti. O Arjuna, Krishna reveals that he is the essence of all glorious things, that is, intelligence, power, and beauty, and explains all qualities, that is, virtues and vices, which originate from him. He identifies as the best in every category, such as Himalayas among mountains, Ganges among rivers, Arjuna among Pandavas. The moral is to have the goal of this knowledge by understanding Krishna's opulences, which frees us from doubt and sin. Here in this Bhakti Yoga, it is shown by recognizing God in everyday life and in nature. A devotee develops deep loving devotion. Krishna grants divine intelligence, that is buddhi, to those who worship him with love, helping them to reach him. Thank you. ಹರೇ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತೆ 10ನೇ ಅಧ್ಯಾಯದ ಪೂರ್ಣ ಸಾರಾಂಶ. ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳುತ್ತಾನೆ, ಅರ್ಜುನ, ನಾನು ನಿನಗೆ ಮತ್ತೆ ಉಪದೇಶಿಸುವೆ, ಏಕೆಂದರೆ ನೀನು ನನಗೆ ಹೆಚ್ಚು ಪ್ರೀತಿಪಾತ್ರನು. ಮೊದಲು ಹೇಳಿರುವೆನು, ಈಗ ಮತ್ತೆ ಹೇಳ ಹೊರಟಿರುವೆನು, ಏಕೆಂದರೆ ಕೊನೆಯ ತನಕ ಸದ್ಗುರುವಿನಿಂದ ಕೇಳಿಕೊಳ್ಳುವ ಅಗತ್ಯವಿರುವುದು. ನನ್ನ ಉತ್ಪತ್ತಿಯು ದೇವತೆಗಳಿಗೂ ತಿಳಿಯದು, ಋಷಿಗಳಿಗೂ ತಿಳಿಯದು, ಏಕೆಂದರೆ ನಾನು ಅವರಿಗೂ ಮೂಲ ಕಾರಣನು. ಏಕೆಂದರೆ ಅವ್ಯಕ್ತ ಸ್ಥಿತಿಯ ನಂತರದ ಸಾರ್ವಭೌಮ ಸ್ಥಿತಿಯನ್ನು ಯಾವ ಆತನು ಈಗಾಗಲೇ ಆಗಿ ಹೋಗಿರುವನೋ ಆತನು ಮಾತ್ರ ಬಲ್ಲನು. ಅಜನು, ಅನಾದಿಯು, ಸಂಪೂರ್ಣ ಲೋಕಕ್ಕೆ ಈಶ್ವರನೂ ಆದ ನನ್ನನ್ನು ಸಾಕ್ಷಾತ್ಕಾರ ಸಹಿತವಾಗಿ ಯಾವಾತನು ಬಲ್ಲನೋ ಅವನೇ ಜ್ಞಾನಿ. ಬುದ್ಧಿ, ಜ್ಞಾನ, ಅಸಮ್ಮೂಢತೆ, ಇಂದ್ರಿಯಗಳ ದಮನ, ಮನಸ್ಸಿನ ಶಮನ, ಸಂತೋಷ, ದಾನ, ತಪ, ಕೀರ್ತಿ ಇತ್ಯಾದಿ ದೈವೀ ಸಂಪತ್ತಿನ ಭಾವಗಳು ನನ್ನ ಕೊಡುಗೆ. ಸಪ್ತಮಹರ್ಷಿಗಳು ಎಂದರೆ ಯೋಗದ 7 ಭೂಮಿಕೆಗಳು. ಅದಕ್ಕಿಂತ ಮುನ್ನ ಉಂಟಾಗುವ ತದನುರೂಪವಾದ ಅಂತಃಕರಣ ಚತುಷ್ಟಯಗಳು ಮತ್ತು ಇದಕ್ಕೆ ಹೊಂದಿಕೊಂಡ ಮನಸ್ಸು ಇವೆಲ್ಲವೂ ತಾನಾಗಿ ಹುಟ್ಟಿದವು, ತಾನಾಗಿ ರಚಿಸಲ್ಪಟ್ಟವು. ಇವೆಲ್ಲವೂ ನನ್ನಲ್ಲಿ ಭಾವವಿಟ್ಟವುಗಳು, ಆಕರ್ಷಣೆ, ಶ್ರದ್ಧೆಯುಳ್ಳವು. ಇವೆಲ್ಲವೂ ಜಗತ್ತಿನಲ್ಲಿ ಯಾರ ಸಂತಾನವಾಗಿರುವುದೋ ಅದೆಲ್ಲ ನನ್ನಿಂದಲೇ ಉತ್ಪನ್ನವಾದವು. ಅಂದರೆ ಸಾಧನಾಮಯವಾದ ಪ್ರವೃತ್ತಿಗಳೆಲ್ಲವೂ ನನ್ನದೇ ಸಂತತಿ. ಇವುಗಳ ಉತ್ಪತ್ತಿ ನನ್ನಿಂದಲ್ಲ, ಗುರುವಿನಿಂದುಂಟಾಗುವುದು. ಮೇಲೆ ಹೇಳಿದ ನನ್ನೀ ವಿಭೂತಿಗಳನ್ನು ತಿಳಿದಾತನು ನಿಸ್ಸಂದೇಹವಾಗಿ ನನ್ನಲ್ಲಿ ಏಕೀಭಾವದಿಂದ ಪ್ರವಿಷ್ಟನಾಗಲು ಅರ್ಹನೆನಿಸುವನು. ಅರ್ಜುನ, ನಾನೇ ಎಲ್ಲದರ ಉತ್ಪತ್ತಿಗೂ ಕಾರಣ ಎಂದು ಯಾರು ಶ್ರದ್ಧಾಭಾವದಿಂದ ತಿಳಿಯುವರೋ ಅವರು ಅನನ್ಯ ಭಾವದಿಂದ ನನ್ನನ್ನು ಚಿಂತಿಸುವರು. ನಿರಂತರವೂ ನನ್ನಲ್ಲಿಯೇ ಮನ, ಬುದ್ಧಿ ಮತ್ತು ಪ್ರಾಣಗಳನ್ನು
ನೆಟ್ಟಿರುವರು. ಅವರು ಪರಸ್ಪರರಲ್ಲೂ ನನ್ನ ಗುಣಗಾನವನ್ನೇ ಮಾಡುತ್ತಾ ಏಕಾಂತದಲ್ಲೂ ನನ್ನೊಂದಿಗೆ ರಮಿಸುವಂಥವರು. ಹಾಗೆ ನಿರಂತರವೂ ನನ್ನ ಚಿಂತನೆಯಲ್ಲೇ ಮುಳುಗಿರುವ ಪುರುಷರಿಗೆ ನಾನು ಯೋಗದಲ್ಲಿ ಪ್ರವೇಶಿಸುವ ಬುದ್ಧಿಯನ್ನು ನೀಡುವೆ. ಅದು ನನ್ನದೇ ಕೊಡುಗೆ. ಹೇಗೆ ಬುದ್ಧಿಯೋಗವನ್ನು ನೀಡುವೆ ಎಂದರೆ, ಅರ್ಜುನ, ಆತ್ಮಭಾವಸ್ಥ ಅವರ ಆತ್ಮದಲ್ಲೇ ಜಾಗೃತನಾಗಿ ಎದ್ದು ನಿಲ್ಲುವೆ. ಅವರ ಹೃದಯದಲ್ಲಿ ಅಜ್ಞಾನ ರೂಪದಿಂದ ಜನಿಸಿದ ಅಂಧಕಾರವನ್ನು ಜ್ಞಾನವೆಂಬ ದೀಪ ಹಿಡಿದು ಹೊಡೆದಟ್ಟುವೆ. ಅರ್ಜುನನ ಪ್ರಶ್ನೆ: ಭಗವಾನ್, ನೀನು ಪರಮ ಪವಿತ್ರ, ಸನಾತನ, ದಿವ್ಯ, ಅನಾದಿ ಮತ್ತು ಸರ್ವವ್ಯಾಪ್ತ ಎಂದು ಮಹರ್ಷಿ ಗಣಗಳೆಲ್ಲ ಹೇಳುತ್ತವೆ. ವರ್ತಮಾನದಲ್ಲೂ ದೇವರ್ಷಿ ನಾರದರು, ದೇವಲ, ವ್ಯಾಸ ಮತ್ತು ಸ್ವತಃ ನೀನು ಅದನ್ನೇ ಹೇಳುವೆ. ನಿನ್ನನ್ನು ದೇವತೆಗಳು ತಿಳಿಯಲಾರರು, ದಾನವರು ತಿಳಿಯಲಾರರು. ಸ್ವತಃ ನೀನೇ ನಿನ್ನನ್ನು ಯಾರಿಗೆ ತೋರಿಕೊಡುವೆಯೋ ಅವನು ಮಾತ್ರ ತಿಳಿಯಬಲ್ಲನು, ನೋಡಬಲ್ಲನು. ನಿನ್ನ ಸತ್ವ ಮತ್ತು ವಿಭೂತಿಗಳನ್ನು ತಿಳಿಸಿಕೊಡುವುದರಲ್ಲಿ ಸಮರ್ಥನು. ಆದ್ದರಿಂದ ಎಲೆ ಜನಾರ್ದನ, ನೀನು ನಿನ್ನ ವಿಭೂತಿಗಳೇನೆಂಬುದನ್ನು ವಿಸ್ತಾರವಾಗಿ ತಿಳಿಸು. ಕೊನೆಯವರೆಗೆ ಕೇಳಬಲ್ಲಂತಹ ಕುತೂಹಲ ಮತ್ತು ಆಕಾಂಕ್ಷೆಗಳು ಶಿಷ್ಯನಿಗಿರಬೇಕು. ಇಷ್ಟದ ಅಂತರಾಳದಲ್ಲಿ ಏನಿದೆ ಎಂದು ಸಾಧಕನಿಗೇನು ಗೊತ್ತು? ಅದಕ್ಕೆ ಯೋಗೇಶ್ವರನಾದ ಶ್ರೀಕೃಷ್ಣನು ಒಂದೊಂದಾಗಿ ತನ್ನ 81 ವಿಭೂತಿಗಳನ್ನು, ಅವುಗಳ ಲಕ್ಷಣಗಳನ್ನು ಸಂಕ್ಷೇಪವಾಗಿ ಹೇಳಿದನು. ಅವುಗಳಲ್ಲಿ ಕೆಲವು ಯೋಗ ಸಾಧನೆಗೆ ಪ್ರವೇಶಿಸುತ್ತಲೇ ದೊರೆಯುವ ಅಂತರಂಗ ವಿಭೂತಿಗಳ ಚಿತ್ರಣ ಉಳಿದವು. ಸಮಾಜದಲ್ಲಿ ವೃದ್ಧಿ ಸಿದ್ಧಿಗಳೊಂದಿಗೆ ದೊರೆಯುವ ವಿಭೂತಿಗಳು. ಇವುಗಳ ಮೇಲೆ ಬೆಳಕು ಚೆಲ್ಲುತ್ತಾ ಕಡೆಯಲ್ಲಿ ಆತನು ಒಂದು ಮಾತನ್ನು ಒತ್ತಿ ಹೇಳುವನು: ಅರ್ಜುನ, 108 ತಿಳಿದುಕೊಂಡುದರಿಂದ ನಿನಗಾವ ಪ್ರಯೋಜನವಿದೆ? ಈ ಪ್ರಪಂಚದಲ್ಲಿರುವ ತೇಜಪೂರ್ಣವಾದ ಹಾಗೂ ಐಶ್ವರ್ಯದಿಂದ ತುಂಬಿ ತುಳುಕುವ ವಸ್ತುಗಳೆಲ್ಲವೂ ನನ್ನ ತೇಜಸ್ಸಿನ ಅಂಶ ಮಾತ್ರದಲ್ಲಿ ನೆಲೆಸಿದೆ. ವಸ್ತುತಃ ನನ್ನ ವಿಭೂತಿಗಳು ಅಪಾರವಾದವು. ಹೀಗೆಂದು ಹೇಳುತ್ತಾ ಯೋಗೇಶ್ವರನಾದ ಶ್ರೀಕೃಷ್ಣನು ಈ ಅಧ್ಯಾಯಕ್ಕೆ ಪಟಾಕ್ಷೇಪ ಮಾಡಿದನು. ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ತನ್ನ ವಿಭೂತಿಗಳ ಬೌದ್ಧಿಕ ಪರಿಚಯವನ್ನು ಮಾತ್ರ ನೀಡಿರುವನು. ಏಕೆಂದರೆ ಅರ್ಜುನ ಚದುರಿಹೋದ ಶ್ರದ್ಧಾಗೌರವಗಳನ್ನು ಒಂದೆಡೆ ಇಷ್ಟದಲ್ಲಿ ನೆಡಬೇಕೆಂಬುದು ಶ್ರೀಕೃಷ್ಣನ ಆಶಯ. ಆದರೆ ಬಂಧುಗಳೇ, ಎಲ್ಲವನ್ನೂ ಕೇಳಿದ ಮೇಲೂ, ಎಳೆಯಾಗಿ ಒಂದೊಂದರ ಬಗ್ಗೆ ತಿಳಿದ ಮೇಲೂ ಆತನ ತಿಳುವಳಿಕೆಯನ್ನು ಶೇಷವಾಗಿಯೇ ಉಳಿಯುವುದು. ಇದು ಕ್ರಿಯಾಪರವಾದ ಮಾರ್ಗ.